ನಮ್ಮ ಸುತ್ತಮುತ್ತ ಇರೋ ಸನ್ನಿವೇಶಗಳು, ಪರಿಸ್ಥಿತಿಗಳು ನೆಗೆಟಿವಿಟಿನ ಜಾಸ್ತಿ ಬಿಲ್ಡ್ ಮಾಡ್ತಾ ಇದೆ. ಅದನ್ನು ಫೇಸ್ ಮಾಡೋಕ್ಕೆ ಭಯ ಪಟ್ಕೊಳೋದನ್ನ ಸ್ಕಿಪ್ ಮಾಡ್ತಾ ಇರೋಂಥ ಸಾಕಷ್ಟು ವಿಷಯಗಳು, ಎಸ್ಪೆಷಲಿ ರಿಲೇಷನ್ಶಿಪ್ಪಲ್ಲಿ. ಹೌದು. ಪ್ರೀತಿ ಅನ್ನೋದು ಇವಾಗ ಏನಾಗ್ಬಿಟ್ಟಿದೆ ಅಂತಂದರೆ, ಸಿಕ್ಕಿಲ್ಲ ಅಂತಂದರೆ ಅದನ್ನು ಪಡ್ಕೊಳ್ಳೋದು ಹೇಗೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇವತ್ತು ಬರೀ ಸ್ಮೈಲ್ ಕೊಟ್ಟರೆ ಸಾಕಾಗಲ್ಲ, ನೆಕ್ಸ್ಟು ಕಮಿಟ್ಮೆಂಟು, ರೆಸ್ಪಾನ್ಸಿಬಿಲಿಟೀಸು, ಲೈಫು. ಅಲ್ಲಿ ಲವ್ ಅಂದರೆ ಏನು, ಹ್ಯಾಪಿನೆಸ್ ಅಂದರೆ ಏನು, ಆ ಸಮಾಧಾನ ಅಂದರೆ ಏನು, ನೆಮ್ಮದಿ ಅಂದರೆ ಏನು, ಈ ಅರ್ಥಗಳ ಹುಡುಕಾಟ ದೂರ ತೀರ ಯಾರು. ಜುಲೈ ಆ್ಯಕ್ಚುಲಿ ಲೆಜೆಂಡ್ಸ್ ಹುಟ್ಟಿರೋ ಮಂತ್ ಅಂತಾರೆ. ಸೊ ತುಂಬ ದೊಡ್ಡ ದೊಡ್ಡ ಸಾಧಕರು ಜುಲೈಲಿದ್ದಾರೆ. ಸೊ ಸಿನಿಮಾನು ಜುಲೈಗೆ ಬರ್ತಾಯಿದೆ ಈ ಸಲ. ಆಮೇಲೆ ಮನ್ಸೂರು ಯಾವ ಯಾನಕ್ಕೆ ಹೊರಟಿದ್ದಾರೆ ಅನ್ನೋದು ನನ್ನ ಪ್ರಶ್ನೆ. ಮೊದಲನೇ ಪ್ರಶ್ನೆಗೆ ಮೊದಲನೇ ಉತ್ತರ. ಜುಲೈ ಹೇಳ್ದಂಗೆ ತುಂಬ ಜನ ಹುಟ್ಟಿದ್ದಾರೆ. ಅದರಲ್ಲೂ ನನ್ನ ತುಂಬ ಕ್ಲೋಸ್ ಫ್ರೆಂಡ್ ಸಂಚಾರಿ ವಿಜಯ್ ಹುಟ್ಟಿರೋದು ಜುಲೈ ತಿಂಗಳಲ್ಲಿ. ಸೊ ಅದೊಂದು ಪ್ಲಸ್ ಪಾಯಿಂಟ್ ಇದೆ. ಜೊತೆಗೆ ಈ ಸಿನಿಮಾ ಮಾಡಿದಾಗಲೇ ಡಿಸೈಡ್ ಮಾಡಿದ್ದೆ ಈ ಸಿನಿಮಾನ ಯಾವ ತಿಂಗಳಲ್ಲಿ ರಿಲೀಸ್ ಮಾಡಿದ್ರೆ ಬೆಸ್ಟು ಅಂತ. ಸೊ ನನಗೇನು ಅಂತಂದರೆ, ನನಗೆ ಈ ಸಿನಿಮಾದ ಆಡಿಯನ್ಸ್ ಯಾರು ಅಂತಂದರೆ, ನನ್ನ ಟಾರ್ಗೆಟೆಡ್ ಆಡಿಯನ್ಸು ಈ 25ರಿಂದ 35. ಓಕೆ. ಸೊ ಈ ಏಜ್ ಪೀಪಲ್ಲು ಮತ್ತು ಈ IPL ಆಗಬೇಕು. IPL ಆಗಿ ಒಂದು ಸಣ್ಣ ಸಮಾಧಾನ ಆಗಿ ಮಳೆಗಾಲ ಶುರುವಾಗಿ ಆ ಒಂದು ಹದವಾಗಿರೋಂಥ ಟೈಮಲ್ಲಿ ಒಂದು ಹದವಾದ ಒಂದು ಪ್ರೇಮ ಕಥೆನ ಹೇಳಬೇಕು. ಅದು ರೈಟ್ ಟೈಮ್ ಅಂತ ಹೇಳ್ಬಿಟ್ಟು, ಅಂದರೆ ಇದರಲ್ಲಿರುವಂಥ ಕೆಲವೊಂದು ಹಾಡುಗಳು ಈ ಸಿನಿಮಾ ಬಂದ ಮೇಲೆ ಆ ಮಳೆಗಾಲದಲ್ಲಿ ಅಂದರೆ ಒಬ್ಬ ವ್ಯಕ್ತಿ ತನ್ನ ಪರ್ಸ್ನಲ್ ಲೈಫ್ನ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆ ವೆದರು ಸಾಥ್ ಕೊಟ್ಟರೆ, ಆ ಹಾಡು ಜೊತೆಲಿದ್ರೆ ಅದೊಂಥರ ಲಾಂಗ್ ಟರ್ಮಲ್ಲಿ, ಅಂದರೆ ತುಂಬ ದೀರ್ಘವಾಗಿ ಅವ್ರ ಜೊತೆ ಅದು ಟ್ರಾವೆಲ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ಜುಲೈ ತಿಂಗಳಿಗೆ ಇದನ್ನು ಫಿಕ್ಸ್ ಮಾಡಿದ್ದು. ಸೊ ಆ ಟಾರ್ಗೆಟ್ ಪ್ರಕಾರ ಜುಲೈಗೆ ಬರ್ತಾ ಇದ್ದೀವಿ. ಸೊ ಯಾನದಲ್ಲಿ ಎಲ್ಲಿ ಹೊರಟಿದ್ದೀನಿ ಅಂತಂದರೆ, ಒಂದು ಹೋಪ್ ಕಡೆ ಹೊರಟಿದ್ದೀನಿ. ಅಂದರೆ ಏನಂತಂದರೆ, ಈಗ ಕಳೆದ ಕೊರೋನಾ ಆದಮೇಲೆ ನಾವು ಸಿನಿಮಾಗಳು ಮಾಡ್ತಾಯಿದ್ದೀವಿ, ಬಟ್ಟು ಜಗತ್ತು, ನಮ್ಮ ಸುತ್ತಮುತ್ತ ಇರೋ ಸನ್ನಿವೇಶಗಳು, ಪರಿಸ್ಥಿತಿಗಳು ನೆಗೆಟಿವಿಟಿನ ಜಾಸ್ತಿ ಬಿಲ್ಡ್ ಮಾಡ್ತಾ ಇದೆ. ಅಲ್ಲಿ ಪಾಸಿಟಿವ್ಗಿಂತ ಹೆಚ್ಚಾಗಿ ಭಯ ಜಾಸ್ತಿ ಆಗ್ಬಿಟ್ಟಿದೆ. ಸೆಕ್ಯೂರಿಟಿ ಬಗ್ಗೆ ತುಂಬ ಜನ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾವೆ. ಅಂದರೆ ಎಲ್ಲರಿಗೂ ಅದು, ಅಂದರೆ ಆ ಕೊರೋನಾ ಅನ್ನೋದು ಕೂರಿಸಿದ್ದಿದೆಯಲ್ಲ, ಅಂದರೆ ಒಟ್ಟಿಗೆ ಒಬ್ಬೊಬ್ಬರನ್ನು ಅವ್ರವ್ರ ಮನೇಲಿ ಕೂರಿಸಿದ್ದಿದೆಯಲ್ಲ, ಅಲ್ಲಿ ಎಷ್ಟು ನಮ್ಮಲ್ಲಿರೋ ಅಂಥ, ಅಂದರೆ ನಾವು ಅದನ್ನು ಫೇಸ್ ಮಾಡೋಕ್ಕೆ ಭಯ ಪಟ್ಕೊಳೋದನ್ನ ಸ್ಕಿಪ್ ಮಾಡ್ತಾ ಇರೋಂಥ ಸಾಕಷ್ಟು ವಿಷಯಗಳು, ಎಸ್ಪೆಷಲಿ ರಿಲೇಷನ್ಶಿಪ್ಪಲ್ಲಿ. ಅವೆಲ್ಲನೂ ಅಲ್ಲಿ ಓಪನ್ ಆಯಿತು. ನೀವು ಅದರ ನಂತರದ ರಿಲೇಷನ್ಶಿಪ್ಗಳಿಗೆ ಅರ್ಥಗಳು ಚೇಂಜ್ ಆಗ್ಬಿಟ್ಟಿದೆ ಈಗ. ಯಾಕಂತಂದರೆ ಈ ಜಗತ್ತು, ಅಂದರೆ ನಾವು ಈವಾಗಿರೋ ಜನ್ರೇಷನ್ ಯಾರೂ ಆ ಥರ ತಿಂಗಳಾನುಗಟ್ಟಲೆ ಅವ್ರವ್ರ ಫ್ಯಾಮ್ಲಿಯವರು ಒಂದೇ ಮನೆಯಲ್ಲಿ ಬೇರೆ ಯಾರ ಮುಖಗಳನ್ನು ನೋಡ್ದಿರ, ಅಂದರೆ ಎಕ್ಸೆಪ್ಟ್ ಈ ಮೊಬೈಲು TV ಗಳಲ್ದಿರ, ಫೇಸ್ ಟು ಫೇಸು ಜೊತೇಲಿ ಕೂತ್ಕೊಂಡು ಊಟ ಮಾಡೋದು, ಜೊತೇಲಿ ಕೂತ್ಕೊಂಡು ಮಾತಾಡೋದು, ಆ ಮಧ್ಯಾಹ್ನದ ಹೊತ್ತು ನಿದ್ದೆ, ಅಂದರೆ ಇವೆಲ್ಲನೂ ನಮ್ಮ ಲೈಫ್ ಸ್ಟೈಲಲ್ಲಿ ಇದ್ದಂಥದ್ದೇ. ಬಟ್ TV, ಕೆಲಸ, ಅರ್ಬನೈಸೇಷನ್ನು, ಗ್ಲೋಬಲೈಸೇಷನ್ ಇವೆಲ್ಲ ಬಂದಮೇಲೆ ಇವೆಲ್ಲ ಬೇರೆ 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 ಆಗ್ಬಿಟ್ಟು ಲೈಫಲ್ಲಿ ಏನೋ ಪ್ರಾಬ್ಲಮ್ ಬಂದ್ರೂ, ಈಗೇನೋ ಮನೇಲಿ ಏನೋ ಸಮಸ್ಯೆ ಆಯಿತು, ಮಗ ಎದ್ದೆಲ್ಲ ಆಚೆ ಹೋಗ್ಬಿಡ್ತಾನೆ, ಮನೆಯೆಲ್ಲರ ಮಲಗಿದ ಮೇಲೆ ಬರ್ತಾನೆ. ಓಕೆ, ಇನ್ನೆಲ್ಲ ಮಗಳು ಏನೋ ಸಮಸ್ಯೆ ಆಯಿತು, ಅವ್ರ ಫ್ರೆಂಡ್ ಜೊತೆ ಎಲ್ಲ ಹೋಗ್ತಾರೆ. ಈ ಥರದನ್ನೆಲ್ಲನೂ ಅವಾಯ್ಡ್ ಮಾಡಿ ಎಲ್ಲರೂ ಅಲ್ಲೇ ಇದ್ದರು. ಅಲ್ಲಿ ಏನೇ ಸಮಸ್ಯೆ ಆದ್ರೂ ಫೇಸ್ ಮಾಡಲೇಬೇಕಾಗಿತ್ತು. ಅಲ್ಲಿಂದ ಚೇಂಜಸ್ ಆಗಿದೆ. ಅದು ಏನಾಗಿದೆ, ಈಗ ಕೊರೋನಾ ಆದಮೇಲೆ ಇದೊಂದು ಲೈಫ್, ಮತ್ತು ಈ ಥರದ್ದು ಏನು ಯಾವತ್ತು ಏನಾಗತ್ತೋ ಅನ್ನೋ ಒಂದು ಭಯ, ಎಲ್ಲರ ಮಧ್ಯೆ ರಿಲೇಷನ್ಶಿಪ್ಸ್ ಏನಾಗ್ತಾಯಿದೆ ಅನ್ನೋದಿದೆಯಲ್ಲ, ಈ ಕ್ವಶನ್ನು ಈ ಯಾನ ಹುಡುಕಾಟಕ್ಕೆ ಒಂದು ಕಾರಣ ಆಯಿತು. ಮತ್ತು ಅತಂತ್ರತೆ, ಭಯ, ಪ್ರೀತಿ ಅನ್ನೋದು ಇವಾಗ ಏನಾಗ್ಬಿಟ್ಟಿದೆ ಅಂತಂದರೆ, ಸಿಕ್ಕಿಲ್ಲ ಅಂತಂದರೆ ಅದನ್ನು ಪಡ್ಕೊಳ್ಳೋದು ಹೇಗೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಪ್ರೀತಿಯನ್ನು ಕಲ್ಪನೆ ಚೇಂಜ್ ಆಗಿಬಿಡ್ತಾಯಿದೆ. ನಮಗೆ ಒಂದು ಹುಡುಗಿ ನಮ್ಮ ಕಡೆ ನೋಡಿ ತಿರುಗಿ ನೋಡಿ ಒಂದು ಸ್ಮೈಲ್ ಕೊಟ್ಬಿಟ್ರೆ ನಮ್ಮ ಜೀವನ ಧನ್ಯ ಅನ್ನೋ ಕಾಲಘಟ್ಟದಿಂದ ಆಚೆ ಇವತ್ತು ಬರೀ ಸ್ಮೈಲ್ ಕೊಟ್ಟರೆ ಸಾಕಾಗಲ್ಲ, ನೆಕ್ಸ್ಟು ಕಮಿಟ್ಮೆಂಟು, ರೆಸ್ಪಾನ್ಸಿಬಿಲಿಟೀಸು, ಲೈಫು. ಸೊ ಮೊದಲು ನೋಡ್ತಾ ಇದ್ದಿದ್ದು, ಅಂದರೆ ಈ 80s ಜನ್ರೇಷನ್ ಗೊತ್ತಿರುತ್ತೆ, ಒಂದು ಆದರೆ
ಮದುವೆ ನೋಡೋಕ್ಕೆ ಹೋದರೆ ಇವ್ರದ್ದೊಂದು 7 ತಲೆಮಾರು ಅವ್ರದ್ದೊಂದು 7 ತಲೆಮಾರು ನೋಡಬೇಕು ಅಂತ. ಇವಾಗ ಹಂಗಲ್ಲ, ಇವ್ರೊಂದು 7 ಅಕೌಂಟ್ ಬ್ಯಾಂಕ್ ಬ್ಯಾಲೆನ್ಸ್, ಅವ್ರದ್ದೊಂದು 7. ಅಂದರೆ ರಿಲೇಷನ್ಶಿಪ್ಪು, ಸಂಬಂಧ ಅನ್ನೋದು ಈ ಥರದ ಅರ್ಥ ಚೇಂಜ್ ಆಗ್ತಾ ಇರೋ ಟೈಮಲ್ಲಿ ಲವ್ ಅಂದರೆ ಏನು, ಹ್ಯಾಪಿನೆಸ್ ಅಂದರೆ ಏನು, ಆ ಸಮಾಧಾನ ಅಂದರೆ ಏನು, ನೆಮ್ಮದಿ ಅಂದರೆ ಏನು, ಈ ಅರ್ಥಗಳ ಹುಡುಕಾಟ ದೂರ ತೀರ ಯಾರು. ಬ್ಯೂಟಿಫುಲ್. ಅಂದರೆ ಒಂದು ಹೌದು, ಈ ಒಂದು ವಿಷಯನ ಇಟ್ಕೊಂಡು ಸಿನಿಮಾ ಮಾಡಿರೋದು ಮತ್ತು ಇದು ನನಗೆ ತುಂಬ ಕುತೂಹಲ ಅಂತ ಅನಿಸಿದ್ದು ಈ ಸಿನಿಮಾದ ಮೊದಲನೇ ಹಾಡು ಬಂದಾಗ ಮತ್ತು 2ನೇ ಹಾಡು ಬಂದಾಗಂತೂ ನಾನು ಮನ್ಸೂರೆ ಒಳಗಿನ ಈ ಒಂದು ಟೇಸ್ಟು, ಈ ಒಂದು ಅಭಿರುಚಿ. ಮತ್ತು ಯಾಕೆ ಅಂತಂದರೆ ಇಲ್ಲಿವರೆಗೂ ಮಾಡ್ಕೊಂಬಂದಂತಹ ಸಿನಿಮಾಗಳು ಮತ್ತು ಈ ಸಿನಿಮಾ ತುಂಬ ವ್ಯತ್ಯಾಸವಾಗಿ ನನಗೆ ಕಾಣಿಸ್ತಾ ಇದೆ. ಈ ಒಂದು ಬದಲಾವಣೆಗೆ ಕಾರಣ ಏನು, ಅಥವಾ ಈ ಥರದ್ದೊಂದು ಅಟೆಂಪ್ಟ್ ಮಾಡಬೇಕು ಅನ್ನೋದೇ ಉದ್ದೇಶ ಆಗಿತ್ತ? ಆದರೆ ನನ್ನ ಸಿನಿಮಾಗಳಲ್ಲಿ ಹಾಡುಗಳು ಬೇಕು ಅನ್ನೋದು ನಂಗೆ ಮೊದಲಿನೂ ಇದ್ದಿದ್ದು. ನಾನು ಈಗ ಪ್ಯಾರಲಲ್ ಸಿನಿಮಾ ಅಂತಂದರೆ ಅಲ್ಲಿ ಹಾಡು ಇರಬಾರ್ದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರಬಾರ್ದು ಅಂತ ಹೇಳ್ತಾ ಇದ್ದಂಥ ಕಾಲಘಟ್ಟದಲ್ಲಿ ನಾನು ಮಾಡಿದ್ದ ಮೊದಲನೇ ಸಿನಿಮಾದಲ್ಲೇ ಮ್ಯೂಸಿಕ್ಕು ಇಟ್ವಿ, ಹಾಡು ಇಟ್ವಿ. ಚರಣ್ ರಾಜು ಅವರ ರಿಲೀಸ್ ಆದ ಮೊದಲನೇ ಸಿನಿಮಾ. ಅದಕ್ಕೆ ಮುಂಚೆ 2 ಸಿನಿಮಾ ಮಾಡಿದ್ರು, ಬಟ್ ಅಫಿಷಿಯಲ್ ಆಗಿ ರಿಲೀಸ್ ಆದ ಮೊದಲನೇ ಸಿನಿಮಾ ಹರಿವು. ಓಕೆ, ಅದ್ರ ನನಗೆ ಇವತ್ತಿಗೂ ಆ ಹಾಡು ಕೇಳಕ್ಕೆ ನನಗೆ ಭಯ ಆಗತ್ತೆ. ಅದ್ರದ್ದು ಎಮೋಷನ್ ಇಂಟೆನ್ಸಿಟಿ ಎಷ್ಟಿದೆ ಅಂತಂದರೆ, ಕಾಲದ ಅವಳಿಯಲ್ಲಿ ಸಾಂಗಲ್ಲಿ ಶವಗಳ ಪಯಣ ಅಂತ ಅವಿನಾಶ್ ಬರ್ದಿದ್ದು, ಇಂಟೆನ್ಸಿಟಿ ಇವತ್ತಿಗೂ ಭಯ ಆಗತ್ತೆ. ಅಂದರೆ ಅಷ್ಟು ತೀವ್ರವಾಗಿ. ಬಟ್ ಈ ಥರ ಮ್ಯೂಸಿಕಲ್ ಅನ್ನೋದು ನನಗೆ ಮೊದಲಿಂದ ಇದ್ದಂಥ ಒಂದು ಆಸೆ, ಒಂದು ಮ್ಯೂಸಿಕಲ್ ಸಿನಿಮಾ ಮಾಡಬೇಕು ಅಂತ. ಅದಕ್ಕೆ ಕತೆ ಅದು ಕಾಲ ಕೂಡ ಬರಬೇಕು, ಕತೆ ಸಿಗಬೇಕು. ಯಾಕಂದರೆ ನನಗೆ ಬೆಂಗಳೂರು ನಾಗರತ್ನಮ್ಮ ಅವ್ರ ಬಗ್ಗೆ ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು, ಗಂಗೂಬಾಯಿ ಹಾನ್ಗಲ್ ಅವ್ರ ಬಗ್ಗೆ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ. ಬಟ್ ಏನಂತಾರೆ, ಪ್ರೊಡಕ್ಷನ್ನು, ಮಾರ್ಕೆಟು, ಅದು ಕಾಲ ಕೂಡ ಬರ್ತದೆ. ನನಗೆ ಮ್ಯೂಸಿಕ್ ತುಂಬ ಇಷ್ಟ. ಅಂದರೆ ಚಿಕ್ಕ ವಯಸ್ಸಿಂದ ನಾವು ರೇಡಿಯೋಯಿಂದ ಕೇಳಿಕೊಂಡು ವಾಕ್ಮನ್ಗೆ ಬಂದು, ವಾಕ್ಮ್ಯಾನಿಂದ ಮ್ಯೂಸಿಕ್ ಏನು MP3 ಪ್ಲೇಯರ್ಗೆ ಬಂದು, ಅಲ್ಲಿಂದ ಫೋನು, ಐಪ್ಯಾಡಿಂದ ಇವತ್ತು ನಮಗೆಲ್ಲ ಥರದ ಸಿಸ್ಟಮ್ಸು ಬಂದ್ಬಿಟ್ಟಿದೆ. ಬಟ್ ನನಗೆ ಯಾವಾಗಲೂ ಮ್ಯೂಸಿಕ್ ಕೇಳೋದು, ಎಸ್ಪೆಷಲಿ ನನ್ನ ಲೈಫ್ನ ತುಂಬ ಇಂಪಾರ್ಟೆಂಟ್ ಇದು ಯಾವುದು ಅಂತಂದರೆ, 8 ವರ್ಷ ನಂದು ಆರ್ಟ್ ಕೋರ್ಸ್ ಮಾಡ್ತಾಯಿದ್ದಾಗ, ಅದು AMGD ಮಾಡಿ PG ಮಾಡ್ತಾಯಿದ್ದಾಗ ನಾನು ನೈಟೆಲ್ಲ ಪೇಂಟ್ ಮಾಡ್ತಾಯಿದ್ದೆ. ಸೊ ಅವಾಗ ನನಗೆ ಡಿಫಾಲ್ಟಾಗಿ ಸಾಂಗ್ ಹೋಗ್ತಾನೆ ಇರಬೇಕು. FM ಅಂದರೆ MP3 ಸಿಸ್ಟಮ್ ಎಲ್ಲ ಬಂದಿದೆ. ಅದಕ್ಕೆ ಮೊದಲು FM ಅಂದರೆ ಓಡ್ತಾನೆ ಇರ್ತದೆ. ಸೊ ಸಾಂಗ್ ಎಷ್ಟು ಹಾಡು ಹುಚ್ಚು ಅಂತಂದರೆ, ನಾನು ಬಸ್ಸಲ್ಲಿ ಹೋಗೋವಾಗ್ಲೂ ಈ ಚಿಕ್ಕದೊಂದು ರೇಡಿಯೋ ಇಟ್ಕೊಂಡು ಅದನ್ನು ಇಲ್ಲಿ ಬೆಲ್ಟಿಗೆ ಸಿಗಾಕೊಂಡು, ವಾಕ್ಮೆನ್ ಥರ ಇಯರ್ಫೋನ್ ಹಾಕ್ಕೊಂಡು, ಕಾಲೇಜಲ್ಲಿದ್ದಾಗ ನಮ್ಮ ಕಾಲೇಜಲ್ಲಿ ಏನು ಮ್ಯೂಸಿಕ್ ರಿಸ್ಟ್ರಿಕ್ಷನ್ ಇರಲಿಲ್ಲ, ಯಾಕಂದರೆ ಫೈನ್ ಆರ್ಟು, ಸೊ ಅಲ್ಲಿ ಮ್ಯೂಸಿಕ್ ರಿಸ್ಟ್ರಿಕ್ಷನ್. ಸೊ ಕಾಲೇಜ್ಗೆ ಹೋದ್ರೂ ಯಾವಾಗಲೂ ಇಯರ್ಫೋನ್ ಹಾಕ್ಕೊಂಡು, ಈಗಲೂ ನನಗೆ ಯಾವಾಗಲೂ ಇಯರ್ಫೋನ್ ಕಿವಿಯಲ್ಲಿ ಇರಲೇಬೇಕು, ಮ್ಯೂಸಿಕ್ ಕೇಳ್ತಾ ಇರ್ತೀನಿ. ಸೊ ಮ್ಯೂಸಿಕ್ನ ಹುಚ್ಚು ಅಷ್ಟು. ನಾನು ಮೊದಲು ಕೇಳ್ತಾ ಇದ್ದಿದ್ದು ರೆಗ್ಯುಲರ್ ಸಿನಿಮಾಗಳ ಹಾಡುಗಳು. ಆರ್ಟಿಗೆ ಬಂದ ಮೇಲೆ ಗಜಲ್ಗಳು ಕೇಳೋಕ್ಕೆ ಶುರು ಮಾಡಿದೆ, ಶಾಯರಿ ಕೇಳೋಕ್ಕೆ ಶುರು ಮಾಡಿದೆ, ಕರ್ನಾಟಕ ಸಂಗೀತ ಕೇಳೋಕ್ಕೆ ಶುರು ಮಾಡಿದೆ, ಹಿಂದೂಸ್ತಾನಿ ಕೇಳೋಕ್ಕೆ ಶುರು ಮಾಡಿದೆ, ರಾಗಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ಶುರು ಮಾಡಿದೆ. ಅಂದರೆ ನನಗೆ ಅಂದರೆ ಮ್ಯೂಸಿಕ್ ಅಂದರೆ ಪೇಂಟ್ ಜೊತೆಗೇ ಅದು ಜೊತೆ ಬಂದಿತ್ತಲ್ಲ, ಬಟ್ ಸ್ಪೇಸ್ ಸಿಕ್ಕಿರಲಿಲ್ಲ. ಬಟ್ ಪ್ರತಿ ಸಿನಿಮಾದಲ್ಲಿ ಒಂದು ಹಾಡಿದ್ದೇ ಇರುತ್ತೆ. ಆ್ಯಕ್ಟ್ 1978 ಟೈಟಲ್ ಸಾಂಗ್ ಬಂದಿದೆ. ನಾತಿ ಚಲಾಮಿಯಲ್ಲಿ 5 ಹಾಡಿದೆ. 5 ಹಾಡಲ್ಲಿ ಒಂದು ಹಾಡಿಗೆ ಸಿಂಗಿಂಗ್ಗೆ ಬಿಂದುಮಾಲಿನಿಯವ್ರಿಗೆ ನ್ಯಾಷನಲ್ ಅವಾರ್ಡ್ ಬಂತು. ದುರದೃಷ್ಟವಶಾತ್ ಲಿರಿಕ್ಸ್ಗೆ ನನಗೂ ಬಂತು ನ್ಯಾಷನಲ್ ಅವಾರ್ಡು. ಓಕೆ, ಅದಂದರೆ ದುರದೃಷ್ಟವಶಾತ್ ಅಂತ ಯಾಕೆ ಅಂತಂದರೆ, ಅದು ನಾನು ಬರೀಬೇಕಾಗಿದ್ದ ಹಾಡಲ್ಲ, ಅದು ಬೇರೆ ಯಾರೋ ಬರೀಬೇಕಾಗಿತ್ತು. ಅವ್ರು ಟೈಮು ಕೊಟ್ಟಿಲ್ಲ ಅಂತ ಹಠಕ್ಕೆ ಬಿದ್ದು ನಾನು ಬರೆದಿದ್ದು, ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂತು ಲಿರಿಕ್ಸ್ಗೆ. ಸೊ ಅಷ್ಟರ ಮಟ್ಟಿಗೆ ಮ್ಯೂಸಿಕ್ ಹುಚ್ಚು. ಬಟ್ ಈ ಸಿನಿಮಾದಲ್ಲಿ ಮ್ಯೂಸಿಕ್ ಬರೋದಕ್ಕೆ ಕಾರಣ ಅದು ಕಥೆ ಹಂಗಿತ್ತು, ಒಂದು ಜರ್ನಿ. ಮತ್ತು ನನ್ನ ಸಿನಿಮಾಗಳಲ್ಲಿ ನಾನು ಆದಷ್ಟು ಲಾಜಿಕ್ಸ್ನ ಮ್ಯಾಕ್ಸಿಮಮ್ ಉಳಿಸ್ಕೊಳಕ್ಕೆ ಟ್ರೈ ಮಾಡ್ತೀನಿ, ಲಾಜಿಕ್ನ ಆಚೆ ಹೋಗಲ್ಲ. ಸೊ ನಾನು ಮ್ಯೂಸಿಕ್ ಬೇಕು ಅಂತಂದರೆ ಓಕೆ, ಕ್ಯಾರೆಕ್ಟರ್ಸ್ನ ಫಸ್ಟ್ ಬರ್ಕೊಂಡೆ. ಸೊ ಅವರಿಬ್ಬರು ಮ್ಯೂಸಿಷಿಯನ್ಸು, ಅವ್ರು ಎಲ್ಲಿ ಮೀಟ್ ಆಗ್ತಾರೆ, ಮ್ಯೂಸಿಕಲ್ಲಿ ಮೀಟ್ ಆಗ್ತಾರೆ. ಸೊ ಇಡೀ ಸಿನಿಮಾದಲ್ಲಿ ಆ ಮ್ಯೂಸಿಕ್ನೇ ಒಂದು ಕ್ಯಾರೆಕ್ಟರ್ ಥರ ಇಟ್ಕೊಂಡು ಮ್ಯೂಸಿಕ್ ಮಾಡಬೇಕು. ಮತ್ತು ನೆಕ್ಸ್ಟು ನನ್ನ ಟೇಸ್ಟು, ನಾನು ಕೇಳೋ ಹಾಡುಗಳಿಗೆ ಇದು ಸ್ಪೇಸ್ ಇದೆಯಾ ಇಲ್ಲ ಅಂತ. ನನಗೆ ಏನೋ ಶಂಕರಾಭರಣಮೂ ಅಷ್ಟೇ ಇಷ್ಟ, ಸ್ವಾತಿ ಮುತ್ಯಮೂ ಅಷ್ಟೇ ಇಷ್ಟ, ಸಾಗರ ಸಂಗಮೂ ಇಷ್ಟ, ಅಂದರೆ ಮ್ಯೂಸಿಕಲ್ ಆಗಿ. ಸೊ ಅದೇ ಥರ ನಮ್ಮ ಕನ್ನಡ ಸಿನಿಮಾದಲ್ಲಿ ಜೀವನ ಚಿತ್ರ ನಾದಮಯ ನನ್ನ ಆಲ್ ಟೈಮ್ ಫೇವ್ರೇಟ್. ಅದು
ಅಷ್ಟೇ ನನಗೆ ಭೀಮಸೇನೇಶ್ವರ ಭಾಗ್ಯದ ಲಕ್ಷ್ಮೀ ಬರಮ್ಮ ಆ ಸಾಂಗು ಅಂದರೆ ನನಗೆ ಲಕ್ಷ್ಮೀ ಅಂತ ಅವರು ಆ ಬೇಸ್ ವಾಯ್ಸಲ್ಲಿ ತೆಗಿತಾರಲ್ಲ ನನ್ಗೆ ಈಗಲೂ ಥ್ರಿಲ್ ಆಗುತ್ತೆ. ಆ ಕವಿರತ್ನ ಕಾಳಿದಾಸದಲ್ಲಿ ಪ್ರಿಯತಮ ಇದರಲ್ಲಿ ನನಗೆ ಫೀಮೇಲ್ ಟೋನ್ಗಿಂತ ಆ ಸೆಂಟ್ರಲ್ಲಿ ಅಣ್ಣವ್ರದ್ದು ಧ್ವನಿ ಬರುತ್ತಲ್ಲ, ಅಲ್ಲಿ ಒಂಥರ ಈಗಲೂ ಗೂಸ್ ಬಂದ್ಬಿಡುತ್ತೆ. ಅಂದರೆ ಆ ಮ್ಯೂಸಿಕ್ ಟೇಸ್ಟು ಇದರಲ್ಲಿ ಎಲ್ಲಿ ಫಿಟ್ ಆಗುತ್ತೆ. ನನಗೆ ಕ್ಲಾಸಿಕ್ಕು ಬೇಕು, ಈ ಕಡೆ ವೆಸ್ಟರ್ನು ಬೇಕು, ಇದನ್ನ ಜಾಗ ಒಂದು ಬೇಕಲ್ಲ ಅಲ್ಲಿ. ಸೊ ಅದಕ್ಕೆ ಅರ್ಬನ್ ಕತೆ ತಗೊಂಡೆ, ಅಂದರೆ ಇವತ್ತಿನ ಕಂಟೆಂಪ್ರರಿ ಕತೆ. ಅಂದರೆ ಇದನ್ನ ಲೇಯರ್ಸ್ನ ಜೋಡಿಸಿದ್ದು ಹಂಗೆ ಮಾಡಿದ್ಮೇಲೆ ಸಾಂಗ್ಗಳು ಮಾಡಬೇಕಲ್ಲ. ಸೊ ಒಂದು ಆಲ್ಬಮ್ ಅಂದರೆ ನನಗೆಲ್ಲ ಥರ ಆ ಸಾಂಗ್ ಇಷ್ಟ, ಪ್ಯಾಥೋ ಸಾಂಗು ಇಷ್ಟ, ಫುಲ್ಲು ಡ್ಯಾನ್ಸ್ ನಂಬರು ಇಷ್ಟ. ಬಟ್ ಇಲ್ಲಿ ಡ್ಯಾನ್ಸ್ ನಂಬರ್ಗಂತೂ ಇದು ಜಾಗ ಇಲ್ಲ. ಬಟ್ ಒಂದು ಆಲ್ಬಮು ಕಂಪ್ಲೀಟ್ ಪ್ಯಾಕೇಜ್ ಆಗಬೇಕು. ಒಂದು ಮತ್ತು ಸಾಂಗುಗಳು ಅದು ನನಗೆ ಮೋಟಿವೇಟ್ ಮಾಡಬೇಕು, ನನಗೆ ಯಾವಾಗಲೂ ಕೇಳ್ತಾ ಇರಬೇಕು. ಆಯಿತು, ಫೀಲಿಂಗು ತುಂಬ ಇಂಟೆನ್ಸ್ ಸಾಂಗ್ಗಳೆಲ್ಲ ಮಾಡಿದ್ದೀನಿ ಬೇರೆ ಸಿನಿಮಾಗಳಲ್ಲಿ, ಅದನ್ನೆಲ್ಲ ತೆಗೆದುಬಿಟ್ಟಿದ್ದೀವಿ. ನಿಮಗೆ ಹರಿಬೋಲೆ ಫಸ್ಟ್ ಸಾಂಗು, ನಿಮ್ಮ ಅತಿಚರಾಮಿಯಲ್ಲಿಯೂ ಅದೇ ಥರದ ತುಂಬ ಇಂಟೆನ್ಸ್ ಸಾಂಗು. ಆ್ಯಕ್ಟಲ್ಲಿ ಒಂದು ಸ್ವಲ್ಪ ಏನು ಒಂಥರ ಆ್ಯಂಥಮ್ ಥರದ್ದು. 1920-21 ತುಂಬ ಡೀಪಾಗಿ ಕಾಡೋಂಥದ್ದು, ಸಂತೈಸದೆ ನಾವು ಹೋದೇನೆ ಅಂತ. ಸೊ ಇದ್ರಲ್ಲಿ ಹಂಗೆ ಬೇಡ, ಯಾವುದನ್ನು ಅಷ್ಟು ಡೀಪಾಗಿ ಹೋಗಬೇಡ, ಸ್ವಲ್ಪ ಲೈಟಾಗಿರಬೇಕು, ಇಂಟೆನ್ಸ್ ಆಗಿರಬೇಕು ಅಂತ ಹೇಳ್ಬಿಟ್ಟು 6 ಸಾಂಗ್ ಮಾಡಿದ್ದೀವಿ. ಒಂದೊಂದು ಸಾಂಗು ಒಂದೊಂದು ಜಾನರು. ಒಂದು ಅಂದರೆ ಇಲ್ಲೇನಂತಾರೆ ಈ ಸಿನಿಮಾದಲ್ಲಿ ನಾನು ಹೇಳೋ ಇಂಪಾರ್ಟೆಂಟ್ ಆಗಿರೋದು ಇದನ್ನು ಪ್ರೇಕ್ಷಕರಿಗೋಸ್ಕರ ಮಾಡ್ತಾಯಿದ್ದೀನಿ. ಅದು ನಾನು ಒಬ್ಬ ಪ್ರೇಕ್ಷಕ, ನನಗೂ ಇಷ್ಟ ಆಗಬೇಕು, ಪ್ರೇಕ್ಷಕರು ಇಷ್ಟ ಆಗಬೇಕು, ಮತ್ತು ಅವರು ಥಿಯೇಟ್ರಿಗೆ ಬರಬೇಕು. ಥಿಯೇಟ್ರಿಗೆ ಬಂದಾಗ ಎಲ್ಲ ಒಂದೇ ಥರ ಹಾಡು ಅನಿಸ್ಬಾರ್ದು ಅವ್ರಿಗೆ. ಈಗ ಪ್ಯಾಥೋ ಸಾಂಗ್ ಇಷ್ಟಪಡೋರಿಗೆ ಒಂದು ಸಾಂಗ್ ಅವ್ರಿಗಿರಲಿ, ಸ್ವಲ್ಪ ಹೈ ಎನರ್ಜಿ ಅವ್ರಿಗೊಂದಿರಲಿ, ಇದು ಬೇಡ ನಂಗೆ ಲವ್ ಸಾಂಗ್ ಬೇಕು ಅವ್ರಿಗೊಂದಿರಲಿ, ಇಲ್ಲ ಅದು ಬೇಡ ನಂಗೊಂದು ಪಾರ್ಟಿ ಥರದ್ದು ಬೇಕಾ, ಅದಕ್ಕೆ ಇನ್ನು ಎಲ್ಲೂ ಇದು ಮಾಡಿಲ್ಲ, ಒಂದು ಹಳೆಯ ಒಂದು ಕ್ಲಾಸಿಕ್ ಹಾಡನ್ನ ರೀಮಿಕ್ಸ್ ಮಾಡಿದ್ದೀವಿ, ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತೀವಿ. ಅದನ್ನ ರೀಮಿಕ್ಸ್ ಒಂಥರ ಪಾರ್ಟಿ ಥರ ಮಾಡೋದಕ್ಕೆ. ಅದಲ್ದಿರ ಒಂದು ಫೀಲು, ಒಂದು ಒಬ್ಬರೇದ ಕೇಳೋದಕ್ಕೆ ಅದೊಂದಿದೆ. ಅದೇನು ಬೇಡ ಗುರು, ಒಂದು ಸಣ್ಣ ಆರಾಮಾಗಿ ಕೇಳೋದಕ್ಕೆ ಅದರದ್ದಿದೆ. ಇದಷ್ಟಲ್ದಿರ ಓಕೆ ಬರೀ ಹಾಡುಗಳಂತಂದರೆ ಬರೀ ಹಾಡೇ ಇಷ್ಟ ಇಲ್ಲ, ಹಾಡೇ ಬೇಡ ನನಗೆ, ಲಿರಿಕ್ಸೇ ಬೇಡ, ಒಂದು ಮ್ಯೂಸಿಕಲ್ ಬೇಕಾ, ಒಂದು ಅದ್ಭುತವಾದ ಒಂದು ಜುಗಲ್ ಬಂದಿದೆ. ಅದೊಂದು ಪಿಕ್ಚರೈಸೇಷನ್ ಅಂತೂ ಆಸಮ್ ಆಗಿದೆ. ಒಂದು ಬೀಚ್ ಸೈಡಲ್ಲಿ ಬರುತ್ತೆ ಒಂದು ಜುಗಲ್ ಬಂದಿ, ಅದೊಂದಿದೆ. ಅದರಲ್ಲಿ ಬೇಡ, ಒಂದು ಡ್ಯಾನ್ಸ್ ನಂಬರ್ ಥರದ ಒಂದು ಮ್ಯೂಸಿಕ್ ಬೇಕಾ, ಅದಕ್ಕೊಂದು. ಸೊ ಕಂಪ್ಲೀಟ್ ಪ್ಯಾಕೇಜ್. ಅಂದರೆ ಬಂದವ್ರಿಗೆ ಏನೋ ಒಂದು ಕೊಟ್ಟು ಕಳಿಸ್ಬೇಕು. ಒಂಥರ ಈಗ ಫಾಸ್ಟ್ ಫುಡ್ ಸೆಂಟ್ರ್ ಇದ್ದಂಗೆ, ಬಂದವ್ನಿಗೆ ಇಡ್ಲಿ ಬೇಕಾ ಇಡ್ಲಿ ತಗೊಳ್ಳಿ, ವಡೆ ಬೇಕಾ ವಡೆ ತಗೊಳ್ಳಿ, ಏನು ಇಷ್ಟ ಒಟ್ಟು ಏನೋ ಒಂದು ತಗೊಂಡು ಅಲ್ಲಿ ವ್ಯಾಪಾರ ಆಗಬೇಕು. ಸಿನಿಮಾ ಅನ್ನೋದು ಬೇಸಿಕಲಿ ವ್ಯಾಪಾರ. ಆ ವ್ಯಾಪಾರ ಆದಮೇಲೆ ಆರ್ಟು ಅದೆಲ್ಲ ಇಲ್ಲ. ನಮ್ಮ ಹತ್ರ ತುಂಬ ಏನು ಶ್ರೀಮಂತಿಕೆ ಇದ್ದರೆ ಆವಾಗ ವ್ಯಾಪಾರ ಬಿಟ್ಟು ಆರ್ಟ್ನ ಫಸ್ಟ್ ಇದಕ್ಕೆ ತಗೊಬರ್ಬೋದು. ಬಟ್ ಶ್ರೀಮಂತಿಕೆ ತುಂಬ ಇದ್ದಾಗ ಆರ್ಟ್ ಅನ್ನೋದು ನಮಗೆ ಒಳಗಡೆ ಹುಟ್ಟೋದು ಕಷ್ಟ. ಹೊಟ್ಟೆ ತುಂಬಿದಾಗಿಂತ ಹೊಟ್ಟೆ ಖಾಲಿ ಇದ್ದಾಗಲೇ ಯೋಚನೆ ಜಾಸ್ತಿ, ಹೊಸದೇನೋ ಮಾಡೋ ಹುಚ್ಚು ಸಾಹಸಗಳು ಬರೋದಕ್ಕೆ ಸಾಧ್ಯ ಅಂತ ನನಗೆ ಇಲ್ಲ. ಅದೇ ಸತ್ಯ ಕೂಡ, ವಾಸ್ತವ ಅಲ್ಲಿ ಗೊತ್ತಿಲ್ಲ. ಅಂದರೆ ನಿಜ. ಅಂದರೆ ಶ್ರೀಮಂತಿಕೆ ಅನ್ನೋದು ಬರೀ ದುಡ್ಡಿನ ಮೂಲಕನೇ. ನೀವು ಲೈಫಲ್ಲಿ ಎಲ್ಲನೂ ಒಂದು ಕಂಫರ್ಟ್ ಝೋನಲ್ಲಿ ಇದ್ದಾಗ ನಿಮಗೆ ಯಾವುದೂ ತೀವ್ರತೆ ಹುಟ್ಟೋದೇ ಇಲ್ಲ. ಒಂದು ಸ್ವಲ್ಪ ಕಂಫರ್ಟ್ ಝೋನ್ ಅಲಾಡ್ಸ್ ಮಾಡಿದಾಗ ಏನೋ ಮಾಡೋಣ ಅನ್ನೋ ಒಂದು ಹುಚ್ಚುತನಗಳೆಲ್ಲ ಬರುತ್ತೆ. ಸೊ ಆ ಥರದಲ್ಲಿ ಯಾನದ ಮ್ಯೂಸಿಕ್ ಅನ್ನೋದು ಬಂತು.